ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನ್ ಮಾಡೋಣಪ್ಪ ಅಂದ್ರೆ 9ನೇ ತರಗತಿಯ ಸಾರಿ 8ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಚಾಪ್ಟರ್ 2 ಸರ್ ಸಿ ವಿ ರಾಮನ್ ಈ ಚಾಪ್ಟರ್ನ ಕ್ವಶನ್ ಆನ್ಸರ್ಸ್ ಅನ್ನ ಅಭ್ಯಾಸ ಮಾಡೋಣ. ಹಾಗಾದ್ರೆ C1 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂಡ್ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಸರ್ who were Raman's parents ಅಂತ ಕೇಳಿದ್ದಾರೆ. ಹಂಗಾರೆ ಫಸ್ಟ್ ಒನ್, ರಾಮನ್ಸ್ ಪೇರೆಂಟ್ಸ್ ವರ್ ಚಂದ್ರಶೇಖರ್ ಅಯ್ಯರ್ ಅಂಡ್ ಪಾರ್ವತಿ ಅಮ್ಮಲ್. ಹೌದಾ? ಏನಪ್ಪಾ ಅಂದ್ರೆ ಚಂದ್ರಶೇಖರ್ ಅಯ್ಯರು ಮತ್ತು ಪಾರ್ವತಿ ಅಮ್ಮಲ್ ಏನಪ್ಪಾ ಅಂದ್ರೆ ಸರ್ ಸಿ ವಿ ರಾಮನ್ ಅವರ ತಾಯಿ ತಂದೆ. ಹೂ ಆರ್ ರಾಮನ್ಸ್ ಪೇರೆಂಟ್ಸ್. ಹೌದಾ? ಈ ರಾಮನ್ ಅವರ ತಂದೆ ತಾಯಿಗಳು ಯಾರು? ರಾಮನ್ಸ್ ಪೇರೆಂಟ್ಸ್ ವರ್ ಚಂದ್ರಶೇಖರ್ ಅಯ್ಯರ್ ಅಂಡ್ ಪಾರ್ವತಿ ಅಮ್ಮಲ್. ರಾಮಣ್ಣ ಅವರ ತಂದೆ ತಾಯಿಗಳು ಚಂದ್ರಶೇಖರ್ ಅಯ್ಯರ್ ಮತ್ತು ಪಾರ್ವತಿ ಅಮ್ಮಲ್. ಇನ್ನ ಸೆಕೆಂಡ್ ಕ್ವಶನ್ ನೋಡೋಣ. ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ? ಹೌದಾ? ಯಾಕೆ ರಾಮನ್ ಅವರು ದಿನಾಲು ಶಾಲೆಯನ್ನ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ? ರಾಮನ್ ವಾಸ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ ಬಿಕಾಸ್ ಹಿ ವಾಸ್ ಆಫನ್ ಇಲ್ ಅಂಡ್ ಸಿಕ್. ರಾಮನ್ ಅವರು ಪ್ರತಿದಿನ ಶಾಲೆಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಪದೇ ಪದೇ ಅವ್ರೇನಪ್ಪಾ ಅಂದ್ರೆ ಆರಾಮಿರ್ತಿರ್ಲಿಲ್ಲ ಅಥವಾ ಕಾಯಿಲೆ ಬೀಳ್ತಾ ಇದ್ರು. ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್? ರಾಮಣ್ಣ ಅವರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನ ಎಲ್ಲಿ ಪೂರ್ಣಗೊಳಿಸಿದ್ರು? ಹಿ ಡಿಡ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜ್ ಅಟ್ ವಿಶಾಖಪಟ್ಟಣಂ. ರಾಮಣ್ಣ ಅವರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನ ಹಿಂದೂ ಕಾಲೇಜ್ ವಿಶಾಖಪಟ್ಟಣಂದಲ್ಲಿರುವಂತಹ ಹಿಂದೂ ಕಾಲೇಜ್ನಲ್ಲಿ ಮುಗಿಸಿದ್ರು. ನೆಕ್ಸ್ಟ್, ವಾಟ್ ಸಬ್ಜೆಕ್ಟ್ ಡಿಡ್ ಹೀಸ್ ರಿಲೇಟಿವ್ ಅಡ್ವೈಸ್ ಟು ಹಿಮ್ ಟು ಟೇಕ್ BA? ಹೌದಾ? ಏನಪ್ಪ ಅಂದ್ರೆ ಯಾವ ಒಂದು ವಿಷಯಗಳನ್ನ ಸಂಬಂಧಿಕರು BA ಅಲ್ಲಿ ತೆಗೆದುಕೊಳ್ಳಿಕ್ಕೆ ರಾಮನ್ ಅವರಿಗೆ ಹೇಳ್ತಾರೆ? His relatives advised him to take history and economics for BA and also social and also his relative advised him to take a history and economics for BA and also social that to give up science. ಹೌದಾ? ಅವರ ಸಂಬಂಧಿಕರು ಅವರಿಗೆ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ BA ಅಲ್ಲಿ ತೆಗೆದುಕೊಳ್ಳಿಕ್ಕೆ ಹೇಳಿದ್ರು. ಅದರ ಜೊತೆಗೆ ಸಮಾಜ, ಹೌದಾ, ಅದು ವಿಜ್ಞಾನದ ಬಗ್ಗೆ ತೆಗೆದುಕೊಳ್ತದೆ, ಅದನ್ನು ತೆಗೆದುಕೊಳ್ಳಿಕ್ಕೆ ಹೇಳಿದ್ರು. ನೆಕ್ಸ್ಟ್ ಕ್ವಶನ್, ವೈ ಕುಡ್ ನಾಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್? ಯಾಕೆ ರಾಮನ್ ಅವರು ಯುನೈಟೆಡ್ ಕಿಂಗ್ಡಮ್, ಅದನ್ನ UK ಅಂತ ಕರಿತೀವಿ, ಲಂಡನ್ ಗೆ ತಮ್ಮ ಉಚ್ಚ ಶಿಕ್ಷಣಕ್ಕೆ ಹೋಗ್ಲಿಲ್ಲ? ರಾಮನ್ಸ್ ಹೆಲ್ತ್ ಬ್ರೋಕ್ ಡೌನ್ ಅಂಡ್ ಹೆನ್ಸ್ ಹಿ ಕುಡ್ ನಾಟ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್. ರಾಮನ್ ಅವರ ಆರೋಗ್ಯ ತುಂಬಾ ಕ್ಷೀಣಿಸ್ತು, ಅದಕ್ಕೋಸ್ಕರ ಅವರು ಯುನೈಟೆಡ್ ಕಿಂಗ್ಡಮ್ ಗೆ ತಮ್ಮ ಉಚ್ಚ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್, C2 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ಅಂತ ಹೇಳಿದ್ದಾರೆ ಇಲ್ಲಿ. ಹಂಗಾದ್ರೆ ಕ್ವಶನ್ ನೋಡೋಣ. How long did he work at Calcutta University? How long did he work at Calcutta University ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಂಗಾದ್ರೆ ಎಷ್ಟು ಅವಧಿಗೆ ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ರು? ರಾಮನ್ ವರ್ಕ್ಡ್ ಫಾರ್ 15 years ಆಸ್ ಅ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ. ರಾಮನ್ ಅವರು 15 ವರ್ಷಗಳವರೆಗೆ ಸಹ ಪ್ರಾಧ್ಯಾಪಕರಾಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಪ್ರಾಧ್ಯಾಪಕರಾಗಿ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ರು. ನೆಕ್ಸ್ಟ್, ವಾಟ್ ಮೇಡ್ ರಾಮನ್ ಗಿವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್? ಹೌದಾ? ಯಾವ ಒಂದು ವಿಷಯ ರಾಮನ್ ಅವರಿಗೆ ಉಚ್ಚ ಸಂಬಳವನ್ನ ಕೊಡ್ತಕ್ಕಂತಹ ಸ್ಪೆಷಲ್ ಅಕೌಂಟೆಂಟ್ ಜನರಲ್, ಹೌದಾ, ಏನಪ್ಪಾ ಅಂದ್ರೆ ವಿಶೇಷ ಅಕೌಂಟೆಂಟ್ ಜನರಲ್ ಆಗಿ ಏನಿದ್ದಾರಲ್ಲ ಅದನ್ನ ಬಿಡ್ಲಿಕ್ಕೆ ಕಾರಣ ಆಯ್ತು? ರಾಮನ್ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ. ರಾಮನ್ ಅವ್ರಿಗೆ ಏನಪ್ಪಾ ಅಂದ್ರೆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಒಂದು ಹುದ್ದೆಯನ್ನ ಆಫರ್ ಮಾಡ್ತಾರ.
ಸೊ ಹಿ ರಿಸೈನ್ಡ್ ಹೀಸ್ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂಡ್ ಬಿಕಮ್ ಅ ಪ್ರೊಫೆಸರ್. ಅದಕ್ಕೆ ಅವರು ಅದಕ್ಕಿಂತ ಹೆಚ್ಚು ಸಂಬಳ ಬರ್ತಕ್ಕಂತಹ ಏನಪ್ಪಾ ಅಂದ್ರೆ ಅಕೌಂಟೆಂಟ್ ಜನರಲ್ ಅಂತ ಏನಿರ್ತಲ್ಲ, ಸ್ಪೆಷಲ್ ಅಕೌಂಟೆಂಟ್ ಜನರಲ್, ಆ ಪೋಸ್ಟ್ ನ ಬಿಟ್ಟು ಪ್ರೊಫೆಸರ್ ಹುದ್ದೆಗೆ ಸೇರ್ಕೊಳ್ತಾರ. ನೆಕ್ಸ್ಟ್, ಹೌ ಡಿಡ್ ದ ಸೋವಿಯತ್ ಯೂನಿಯನ್ ಹಾನರ್ ಹಿಮ್? ಯಾವ ರೀತಿಯಾಗಿ ಸೋವಿಯತ್ ಯೂನಿಯನ್ ಅವರಿಗೆ ಗೌರವಿಸ್ತು? ದ ಸೋವಿಯತ್ ಯೂನಿಯನ್ ಇನ್ ದ ಇಯರ್ 1957 ಹಾನರ್ಡ್ ರಾಮನ್ ವಿತ್ ದ ಪ್ರೆಸ್ಟಿಜಿಯಸ್ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಸೋವಿಯತ್ ಯೂನಿಯನ್ 1957ರಲ್ಲಿ ರಾಮನ್ ಅವರನ್ನ ಪ್ರೆಸ್ಟಿಜಿಯಸ್ ಇಂಟರ್ನ್ಯಾಷನಲ್ ಲೆನಿನ್ ಪ್ರಶಸ್ತಿಯೊಂದಿಗೆ ಗೌರವಿಸ್ತದೆ. ಹೌದಾ? ಇನ್ನು C3 ಅನ್ನ ಅಭ್ಯಾಸ ಮಾಡಬೇಕು. ರೀಡ್ ದ ಫಾಲೋವಿಂಗ್ ಕ್ವಶನ್ಸ್ ಬಿಫೋರ್ ರೈಟಿಂಗ್ ದ ಆನ್ಸರ್ಸ್. ಓಕೆ, ಡಿಸ್ಕಸ್ ದ ರೆಸ್ಪಾನ್ಸಸ್ ವಿತ್ ಯುವರ್ ಕೊಲೀಗ್ಸ್, ವಿತ್ ಯುವರ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡೋಣ. ಫಸ್ಟ್ ಕ್ವಶನ್, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ರಾಮನ್ ಈವನ್ ಆಸ್ ಅ ಬಾಯ್ ಹ್ಯಾಡ್ ಅ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ಹೌದಾ? ರಾಮನ್ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ವಿಜ್ಞಾನದಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ರು, ಹೇಗೆ ವಿವರಿಸಿ ಅಂತ ಕೇಳಿದ್ದಾರೆ. ರಾಮನ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಡೇಸ್. ರಾಮನ್ ಅವರು ಬಾಲ್ಯದಿಂದಲೇ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಡೈನಮೋ ಅಟ್ ಹೀಸ್ ಯಂಗ್ ಏಜ್. ಅವ್ರೇನಪ್ಪಾ ಅಂದ್ರೆ ವಿದ್ಯುತ್ ಜನಕದ ಒಂದು ಮಾದರಿಯನ್ನ ತಮ್ಮ ಬಾಲ್ಯದಲ್ಲೇ ತಯಾರಿಸಿ ಪ್ರದರ್ಶಿಸಿದ್ರು. ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ ಹಿ ಬಾರೋಡ್ ಸೈನ್ಸ್ ಬುಕ್ಸ್. ಹೌದಾ? ಅವರ ಬಾಲ್ಯದ ದಿನಗಳಲ್ಲೇ ಅವರು ಇನ್ನೊಬ್ಬರಿಂದ ವಿಜ್ಞಾನದ ಪುಸ್ತಕಗಳನ್ನ ತೆಗೆದುಕೊಳ್ತಾ ಇದ್ರು. ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್. ಯಾರಿಂದ? ಅವ್ರಿಗಿಂತ ದೊಡ್ಡವರಿಂದ. ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಅಂಡ್ ರೀಡ್ ದೆಮ್. ಅವರಿಂದ ವಿಜ್ಞಾನ ಪುಸ್ತಕಗಳನ್ನು ತೆಗೆದುಕೊಂಡು ಅವುಗಳನ್ನ ಓದ್ತಾ ಇದ್ರು. ಆಲ್ ದೀಸ್ ಇನ್ಸಿಡೆಂಟ್ಸ್ ಮೇಕ್ ಅಸ್ ಟು ಥಿಂಕ್ ದಟ್ ರಾಮನ್ ಈವನ್ ಆಸ್ ಅ ಬಾಯ್ ಹ್ಯಾಡ್ ಅ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಇವೆಲ್ಲ ವಿಷಯಗಳೇನಪ್ಪಾ ಅಂದ್ರೆ ನಮ್ಗೆ ರಾಮನ್ ಅವರು ಬಾಲ್ಯದಿಂದಲೇ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಅನ್ನೋದನ್ನ ತೋರಿಸ್ಕೊಡ್ತಾವ. ಇನ್ನು ನೆಕ್ಸ್ಟ್ ಕ್ವಶನ್, ವೈ ಡಿಡ್ ರಾಮನ್ಸ್ ರಿಲೇಟಿವ್ ಆಸ್ಕ್ ರಾಮನ್ ಟು ಟೇಕ್ ಅಪ್ ಆರ್ಟ್ ಸಬ್ಜೆಕ್ಟ್ಸ್? ಹೌ ಡಿಡ್ ರಾಮನ್ ರಿಯಾಕ್ಟ್ ಟು ಇಟ್? ಹೌದಾ? ಏಕೆ ರಾಮನ್ ಅವರ ಸಂಬಂಧಿಕರು ಅವರಿಗೆ ಆರ್ಟ್ಸ್ ಅಂದ್ರೆ ಏನು, ಕಲಾ ಮಾಧ್ಯಮದ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾ ಇದ್ರು? ಅದಕ್ಕೆ ರಾಮನ್ ಅವರ ಪ್ರತಿಕ್ರಿಯೆ ಏನಾಗಿತ್ತು? ವೆನ್ ಹಿ ಜಾಯಿನ್ಡ್ ಪ್ರೆಸಿಡೆನ್ಸಿ ಕಾಲೇಜ್. ಹೌದಾ? ರಾಮನ್ ಅವರು ಯಾವಾಗ ಪ್ರೆಸಿಡೆನ್ಸಿ ಕಾಲೇಜನ್ನ ಜಾಯಿನ್ ಆಗ್ತಾರ ಫಾರ್ ಹಿಸ್ BA. ಹೌದಾ? ತಮ್ಮ BA ಅಲ್ಲಿ ಹಿಸ್ ರಿಲೇಟಿವ್ಸ್ ವಾಂಟೆಡ್ ಟು ಗಿವ್ ಅಪ್ ಸೈನ್ಸ್ ಅಂಡ್ ಟೇಕ್ ಹಿಸ್ಟ್ರಿ ಅಂಡ್ ಎಕನಾಮಿಕ್ಸ್. ಹೌದಾ? ಅವರ ಸಂಬಂಧಿಕರು ಏನಪ್ಪಾ ಅಂದ್ರೆ ಅವನು ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರವನ್ನ ತೆಗೆದುಕೊಳ್ಳಿ, ವಿಜ್ಞಾನವನ್ನ ಬಿಟ್ಟು ಬಿಡ್ಲಿ. ಹೌದಾ? ಅಂತ ಸದಿಚ್ಛೆಯನ್ನು ಹೊಂದಿದ್ರು. ಬಟ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಸ್ಟಡಿ ಸೈನ್ಸ್. ಆದ್ರೆ ರಾಮನ್ ಅವರು ತಮ್ಮ ಏನಪ್ಪಾ ಅಂದ್ರೆ ನಿರ್ಧಾರ ಏನಪ್ಪಾ ಅಂದ್ರೆ ಮಾಡಿದ್ರಪ್ಪ ಅಂದ್ರೆ ನಾನು ವಿಜ್ಞಾನದಲ್ಲೇ ಮುಂದುವರಿತೀನಿ. ಸೊ ಹಿ ಟುಕ್ ಫಿಸಿಕ್ಸ್ ಅಂಡ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ವಿತ್ ನಂಬರ್ ಆಫ್ ಪ್ರೈಸಸ್. ಅವರು ಭೌತಶಾಸ್ತ್ರವನ್ನ ತೆಗೆದುಕೊಳ್ತಾರ, ಆಮೇಲೆ ಹಲವಾರು ಪ್ರಶಸ್ತಿಗಳನ್ನ ಗೆಲ್ಲೋದ್ರೊಳಗೆ ಜೊತೆಗೆ ಮೊದಲನೇ ರ್ಯಾಂಕ್ ಬರ್ತಾರ. ಆಫ್ಟರ್ ಹಿಸ್ MA ಅಗೇನ್ ಹಿಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಟೇಕ್ ಅಪ್ ಸೇಮ್ ಆರ್ಟ್ ಸಬ್ಜೆಕ್ಟ್. ಓಕೆ, ಅವರ MA ವಿಷಯದಲ್ಲೂ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ರಿಲೇಟಿವ್ಸ್ ಏನ್ ಹೇಳ್ತಾರಪ್ಪ ಅಂದ್ರೆ ಸೇಮ್ ಆರ್ಟ್ ಸಬ್ಜೆಕ್ಟ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಲ್ಕತ್ತಾದಲ್ಲಿ ಹೆಲ್ಪ್ ಆಗ್ತದ ಅಂತ ಹೇಳ್ತಾ ಇದ್ರು. ರಾಮನ್ ಅಗ್ರೀಡ್ ಅಂಡ್ ಟುಕ್ ಸೇಮ್. ಹೌದಾ? ಅದಕ್ಕೆ ರಾಮನ್ ಅವರು ಒಪ್ಕೊಂಡು ಆ ವಿಷಯಗಳನ್ನು ತೆಗೆದುಕೊಳ್ತಾರ. ಬಟ್ ಹಿ ಡಿಡ್ ವೆಲ್ ವಿತ್ ನ್ಯೂ ಸಬ್ಜೆಕ್ಟ್ಸ್. ತನಗೇನು ಗುರ್ತಿರುವಂತಹ ವಿಷಯಗಳಲ್ಲೂ ಉತ್ತಮ ಅಂಕಗಳನ್ನ ಗಳಿಸ್ತಾರ ಅಂಡ್ ಗಾಟ್ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಏನಪ್ಪಾ ಅಂದ್ರೆ ಮೊದಲ ರ್ಯಾಂಕ್ ನಲ್ಲಿ ಪಾಸ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್? ಹೌದಾ? ಯಾವ ಒಂದು ಘಟನೆ, ಹೌದಾ, ರಾಮನ್ ಅವರ ಜೀವನದಲ್ಲಿ ಡಿಸಪಾಯಿಂಟ್ಮೆಂಟ್ ಅನ್ನು ಕೊಡ್ತದೆ. ಡಿಸಪಾಯಿಂಟ್ಮೆಂಟ್ ಏನಪ್ಪಾ ಅಂದ್ರೆ ಕುಗ್ಗಿ ಹೋಗೋದು, ಕ್ಷೀಣಿಸಿ ಹೋಗೋದು. ಹೌದಾ? ಒಂದು ವಿಷಯವನ್ನು ತಗೊಂಡು ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್ ಆಫ್ಟರ್ ಹಿಸ್ MA. ಏನಪ್ಪಾ ಅಂದ್ರೆ ರಾಮನ್ ಅವರು ತಮ್ಮ ಉಚ್ಚ ಅಭ್ಯಾಸದ ನಂತರ, ಹೌದಾ, ಉನ್ನತ ಅಭ್ಯಾಸದ ನಂತರ ಯುನೈಟೆಡ್ ಕಿಂಗ್ಡಮ್ UK ಹೋಗಿ ಸೈನ್ಸ್ ನಲ್ಲಿ ಸ್ಟಡಿಯನ್ನ ಮಾಡ್ಬೇಕಂತ ಇದ್ರು. ದಟ್ ಟೈಮ್ ಅಗೇನ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಂಡ್ ಹಿ ಕುಡ್ ನಾಟ್ ಗೋ. ಆ ವೇಳೆಯಲ್ಲೂ ಅವರ ಆರೋಗ್ಯ ಅವ್ರಿಗೆ ಕೈ ಕೊಟ್ಟು ಆಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಅಂಡ್ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್. ಇದೇನಪ್ಪಾ ಅಂದ್ರೆ ಅವರ ಜೀವನದ
ಪ್ರಥಮ ಮತ್ತು ಮುಖ್ಯವಾದ ಡಿಸಪಾಯಿಂಟ್ಮೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ಅಭ್ಯಾಸ ಮಾಡೋಣ. ವೈ ವಾಸ್ ರಾಮನ್ ನಾಟ್ ಹ್ಯಾಪಿ ವಿತ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಯಾಕೆ ರಾಮನ್ ಅವರು ಸಂತೋಷವಾಗಿರ್ಲಿಲ್ಲ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಪೋಸ್ಟ್ ಅನ್ನ ಹೊಂದಿದ್ರು? ರಾಮನ್ ವಾಂಟೆಡ್ ಟು ಬಿಕಮ್ ಅ ಸೈಂಟಿಸ್ಟ್. ರಾಮನ್ ಅವರಿಗೆ ಯಾವ ಇಚ್ಛೆ ಇತ್ತಪ್ಪ ಅಂದ್ರೆ ವಿಜ್ಞಾನಿ ಆಗ್ಬೇಕಂತ. ದಟ್ ವಾಸ್ ಹಿಸ್ ಲೈಫ್ಸ್ ಆಂಬಿಷನ್. ಅವರ ಜೀವನದ ಅದು ಗುರಿಯಾಗಿತ್ತು. ಬಟ್ ಸರ್ಕಮ್ಸ್ಟಾನ್ಸಸ್ ಫೋರ್ಸ್ಡ್ ಹಿಮ್ ಟು ಬಿಕಮ್ ಅ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ಆದ್ರೆ ಅವರ ಸುತ್ತಿರುವಂತಹ ವಾತಾವರಣ ಮತ್ತು ಸಂದರ್ಭ, ಹೌದಾ, ಅವರನ್ನ ತಳ್ಳಿಬಿಟ್ಟು ಯಾವುದಕ್ಕೆ? ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗ್ಲಿಕ್ಕೆ. ಹಿಸ್ ಲವ್ ಫಾರ್ ಸೈನ್ಸ್ ವಾಸ್ ಸೋ ಇಂಟೆನ್ಸ್ ದಟ್ ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್. ಅವರ ಮಹದಿಚ್ಛೆ, ವಿಜ್ಞಾನಕ್ಕೋಸ್ಕರ ಅವರ ಮಹದಿಚ್ಛೆ ತುಂಬಾ ಹೆಂಗಿತ್ತಪ್ಪ ಅಂದ್ರೆ, ಯಾವಾಗ ಅವ್ರ ಡೆಪ್ಯೂಟಿ ಜನರಲ್ ಪೋಸ್ಟ್ ನ, ಅಕೌಂಟೆಂಟ್ ಡೆಪ್ಯೂಟಿ ಜನರಲ್ ಪೋಸ್ಟ್ ಅನ್ನು ತೆಗೆದುಕೊಂಡ್ರಲ್ಲ, ಅವಾಗ ಮೀನನ್ನ ನೀರಿನಿಂದ ಹೆಂಗ್ ಹೊರಗೆ ಹಾಕಿದಾಗ ಒದ್ದಾಡ್ತದಲ್ಲ, ಹಂಗ ಹೌದಾ, ವಿಜ್ಞಾನದಿಂದ ಅವರನ್ನ ಬಿಡಿಸಿದ್ರಿಂದ, ಅವರ ಆ ಕ್ಷೇತ್ರವನ್ನೇ ಬಿಟ್ಟಿದ್ರಿಂದ ಆ ರೀತಿಯ ಅನುಭವವನ್ನ ಅವ್ರು ಪಡ್ಕೊಂಡ್ರು. ಅನ್ವಿಲಿಂಗ್ಲಿ ಹಿ ವಾಸ್ ಡೂಯಿಂಗ್ ಹಿಸ್ ವಾಸ್. ಬೇಕೋ ಬೇಡ ಗುರ್ತಿಲ್ಲ, ಹೌದಾ, ಬೇಡ ಆದ್ರೂ ಅವ್ರ ಏನಪ್ಪಾ ಅಂದ್ರೆ ಅಕೌಂಟೆಂಟ್ ಜನರಲ್, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಪೋಸ್ಟ್ ಅನ್ನ ನಿರ್ವಹಿಸಬೇಕಾಗಿತ್ತು. ಹಿ ವಾಸ್ ವೇಟಿಂಗ್ ಫಾರ್ ಅನ್ ಅಪಾರ್ಚುನಿಟಿ ಟು ಲೀವ್ ದ ಜಾಬ್ ಅಂಡ್ ಬಿಕಮ್ ಅ ಸೈಂಟಿಸ್ಟ್. ಅವರು ಒಂದು ಅವಕಾಶ ಕಾಯ್ತಾ ಇದ್ರು. ಯಾವುದಕ್ಕೋಸ್ಕರ? ಏನಪ್ಪಾ ಅಂದ್ರೆ ಈ ಹುದ್ದೆಯನ್ನ ಬಿಟ್ಟು ವಿಜ್ಞಾನಿ ಆಗೋದ್ರ ಕಡೆ, ಹೌದಾ. ನೆಕ್ಸ್ಟ್, ಹೌ ಕ್ಯಾನ್ ಯು ಸೇ ದಟ್ ರಾಮನ್ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ವೆನ್ ಹಿ ವಾಸ್ ದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಹೌದಾ, ಹೌ ಕ್ಯಾನ್ ಯು ಸೇ ದಟ್ ರಾಮನ್ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ರಾಮನ್ ಅವರು ಏನಪ್ಪಾ ಅಂದ್ರೆ ತಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳಿಲ್ಲ, ಹೌದಾ, ಸೈನ್ಸ್ ಅಲ್ಲಿ ಇರುವಂತ ಇಂಟ್ರೆಸ್ಟ್ ಅನ್ನ ಕಳ್ಕೊಳ್ಳಿಲ್ಲ. ವೆನ್ ಹಿ ವಾಸ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಅವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಹುದ್ದೆಯನ್ನು ಅಲಂಕರಿಸಿದ್ರು, ತಮ್ಮ ಆಸಕ್ತಿ ಏನಿತ್ತಲ್ಲ ಅದನ್ನು ಕಳ್ಕೊಳ್ಳಿಲ್ಲ. ಹೇಗೆ ಅಂತ ಕೇಳಿದ್ರೆ, ಆಫ್ಟರ್ ಬಿಕಮಿಂಗ್ ಅ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಅವರು ಡೆಪ್ಯೂಟಿ ಅಕೌಂಟ್ ಜನರಲ್ ಆದ್ಮೇಲೂ ಹಿ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಸೈಂಟಿಸ್ಟ್, ಅವರು ಸಂಪರ್ಕವನ್ನ ಹೊಂದಿದ್ರು. ಯಾರ್ದು? ವಿಜ್ಞಾನಿಗಳದ್ದು. ಅಂಡ್ ಹಿ ಟುಕ್ ಇಂಟ್ರೆಸ್ಟ್ ಇನ್ ಸೈನ್ಸ್, ಆಮೇಲೆ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು. ಒನ್ ಡೇ ವೆನ್ ಯು ಸಾ ದ ಬ್ಯಾನರ್ ಆಫ್ ಸೈನ್ಸ್, ಒಂದಿನ ಅವರು ವಿಜ್ಞಾನದ ಒಂದು ಏನಪ್ಪಾ ಅಂದ್ರೆ ವಿಸ್ತರಣಾ ಫಲಕ, ಬ್ಯಾನರ್ ನೋಡ್ತಾರ. ಹಿ ಗಾಟ್ ಆಫ್ ಫ್ರಮ್ ಮೂವಿಂಗ್ ಟ್ರೈನ್, ಹೌದಾ, ಹಿ ಗಾಟ್ ಆಫ್ ಫ್ರಮ್ ಏನು ಚಲಿಸುತ್ತಿರುವಂತ ಟ್ರೈನ್ ಇಂದ ಹೊರಗೆ ಬರ್ತಾರ. ಅಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್, ಹೌದಾ, ವಿಜ್ಞಾನಿಗಳನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರ. ಹೂ ಹ್ಯಾಡ್ ಗ್ಯಾದರ್ಡ್ ಇನ್ ದ ಬಿಲ್ಡಿಂಗ್, ಎಲ್ಪ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ವಿಜ್ಞಾನಿಗಳೆಲ್ಲ ಕೂಡಿರ್ತಾರ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. When he was in Rangoon, he heard that an institution had bought a piece of modern scientist apparatus. ಹೌದಾ, ಅವ್ರು ರಂಗೂನಲ್ಲಿ ಅವ್ರಿಗೆ ಒಂದು ವಿಷಯ ತಿಳಿದು ಬರ್ತದೆ. ಏನಪ್ಪಾ ಅಂದ್ರೆ ಅಲ್ಲಿರುವಂತ ಒಂದು ಸಂಸ್ಥೆ ಏನಪ್ಪಾ ಅಂದ್ರೆ ಬಾಟ್ ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪಾರಟಸ್, ಏನಪ್ಪಾ ಅಂದ್ರೆ ವಿಶೇಷವಾದ ವೈಜ್ಞಾನಿಕ ಸಲಕರಣೆಯನ್ನು ತಂದಿದೆ. ಹಿ ಹರಿಡ್ಲಿ ವೆಂಟ್ ಟು ಹ್ಯಾವ್ ಲುಕ್ ಅಟ್ ಇಟ್, ಅವರು ತುಂಬಾ ಆಸಕ್ತಿಯಿಂದ ಅದನ್ನು ನೋಡ್ಲಿಕ್ಕೆ ಹೋಗ್ತಾರ. ಬೈ ದೀಸ್ ಟು ಇನ್ಸಿಡೆಂಟ್ಸ್, ಈ ಒಂದು ಎರಡು ಘಟನೆಗಳ ಮೂಲಕ ವಿ ಕ್ಯಾನ್ ಸೇ ದಟ್ ಹಿ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಇವೆಲ್ಲ ಘಟನೆಗಳು ನಮ್ಗೆ ಏನ್ ಮಾಡ್ತಾವ ಅಂದ್ರೆ ರಾಮನ್ ಅವರು ವಿಜ್ಞಾನದಲ್ಲಿ ಆಸಕ್ತಿಯನ್ನ ಕಳ್ಕೊಂಡಿರ್ಲಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾವ. ಇನ್ ವೊಕ್ಯಾಬ್ಯುಲರಿ V1, fill in the blanks with words opposite in meaning to the words underlined ಅಂತ ಕೇಳಿದಾರ. ವಿ ಶುಡ್ ನೈದರ್ ಬಾರೋ ನಾರ್ ಲೆಂಡ್, ಹೌದಾ, ನೈದರ್ ಬಾರೋ ನಾರ್ ಲೆಂಡ್, ಹೌದಾ, ಹಂಗಾರೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಲೆಂಡ್ ಆಗ್ತದ. ನೆಕ್ಸ್ಟ್, ವೈ ಡು ಯು ಫೀಲ್ ಓಲ್ಡ್? ಫೀಲ್ ಯಂಗ್. ಓಲ್ಡ್ ಅಪೋಸಿಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಂಗ್. ನೆಕ್ಸ್ಟ್ ಕ್ವಶನ್, ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್, ಕಮ್ ಇನ್ಸೈಡ್, ಹೌದಾ, ಔಟ್ಸೈಡ್ ಗೆ ಅಪೋಸಿಟ್ ಏನಾಗ್ತದಪ್ಪ ಅಂದ್ರೆ ಇನ್ಸೈಡ್ ಆಗ್ತದ, ಹೌದಾ. ಇನ್ನ ಆರ್ ವೆಲ್ದಿ ಪೀಪಲ್ ರಿಯಲಿ ಹ್ಯಾಪಿ ಆರ್ ಸ್ಯಾಡ್? ಹ್ಯಾಪಿ ಆರ್ ಸ್ಯಾಡ್ ಎರಡನ್ನು ನಾವೇ ತುಂಬಬೇಕಾಗಿದೆ. ಈಟ್ ಲೆಸ್ ವರ್ಕ್ ಮೋರ್, ಲೆಸ್ಗೆ ಏನಪ್ಪಾ ಅಂದ್ರೆ ಅಪೋಸಿಟ್ ಏನಪ್ಪಾ ಅಂದ್ರೆ ಮೋರ್, ಅಂದ್ರೆ ಈಟ್ ಲೆಸ್ ವರ್ಕ್ ಮೋರ್. In a V2, the pronunciation of the following pairs of words are almost same, but they differ in meaning. Use each word in the pair in meaningful sentence ಅಂತ ಕೇಳಿದ್ದಾರೆ. ಹಂಗಾದ್ರೆ ಬ್ರೇಕ್, ಹೌದಾ, ಬ್ರೇಕ್
ಬ್ರೇಕ್. ನ್ಯೂ ನ್ಯೂ. ಹೌದಾ? ಸೈಟ್ ಸೈಟ್. ಸಮ್ ಪ್ಲೇಸ್. ಹೌದಾ? ದೆನ್ ಏನಪ್ಪಾ ಅಂದ್ರೆ ನಾವೇನ್ ಮಾಡ್ಬೇಕು, ದ ಕಂಪೌಂಡ್ ವಾಲ್ ಈಸ್ ನಾಟ್ ಈಸಿ ಟು ಬ್ರೇಕ್, ಎಸ್ಟರ್ಡೇ ಮೈ ಕಾರ್ ಬ್ರೇಕ್ ವರ್ ರಿಪೇರ್ಡ್. ನೋಡ್ರಿ, ಎರಡೂದು ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಬ್ರೇಕ್ ಅಂದ್ರೆ ಇಲ್ಲಿ ಮುರಿ ಅಂತ ಯೂಸ್ ಆಗ್ತಾ ಇದೆ, ಇಲ್ಲಿ ಬ್ರೇಕ್ ಅಂದ್ರೆ ವಾಹನ ನಿಲ್ಲಿಸುವಂತಹ ಸಾಧನ, ಬ್ರೇಕ್. ದೆನ್ ರಾಮು ಸ್ಪೀಕ್, ಅಥವಾ ನೀವಿರ್ಬೋದು. ನಾ ರಾಮು ನ್ಯೂ ಮೆನಿ ಲ್ಯಾಂಗ್ವೇಜಸ್, ಗುರ್ತಿದೆ ಅವನಿಗೆ. ಟುಡೇ ಐ ಬಾಟ್ ಅ ನ್ಯೂ ಹೌಸ್. ಟುಡೇ ಐ ಬಾಟ್ ಅ ನ್ಯೂ ಹೌಸ್. ನ್ಯೂ ಅಂದ್ರೆ ಹೊಸದಾಗಿ ತೆಗೆದುಕೊಂಡಿದ್ದು. ಅವರ್ ಐಸ್ ಅವರ್ ಐಸೈಟ್ ಮಸ್ಟ್ ಬಿ ಕ್ಲಿಯರ್. ಹೌದಾ? ನಮ್ಮ ಕಣ್ಣುಗಳ ದೃಷ್ಟಿ ಏನಪ್ಪಾ ಅಂದ್ರೆ ಸ್ವಚ್ಛಂದವಾಗಿರ್ಬೇಕು. ದಿಸ್ ಸೈಟ್ ಈಸ್ ವೆರಿ ಬಿಗ್. ಈ ಒಂದು ಏನಪ್ಪಾ ಅಂದ್ರೆ ಜಾಗ ತುಂಬಾ ದೊಡ್ಡದಿದೆ. ನೋಡ್ರಿ, ಎರಡೂದ್ರ ಪ್ರೊನೌನ್ಸಿಯೇಷನ್ ಸೇಮ್, ಆದ್ರೆ ಮೀನಿಂಗ್ ಡಿಫ್ರೆಂಟ್ ಆಗ್ತದೆ. ನೆಕ್ಸ್ಟ್, ಸಮ್ ಆಪಲ್ಸ್ ಆರ್ ಸ್ವೀಟ್. ಕೆಲವು ಸೇಬು ಹಣ್ಣುಗಳು ರುಚಿಕರವಾಗಿದ್ದಾವೆ. ದಿಸ್ ಸಮ್ ಈಸ್ ಈಸಿ ಟು ಡೂ. ಈ ಒಂದು ಲೆಕ್ಕ ಏನಪ್ಪಾ ಅಂದ್ರೆ ಈಸಿಯಾಗಿ ಬಿಡಿಸಬಹುದು. ಹಂಗಾರೆ ಸಮ್ ನೋಡ್ರಿ, ಒಂದರಲ್ಲಿ ಕೆಲವು ಆಯ್ತು, ಇನ್ನೊಂದರಲ್ಲಿ ಅಂತೂ ಒಟ್ಟು ಆಯ್ತು. ಇನ್ನು ಶೇಕ್ಸ್ಪಿಯರ್ ಪ್ಲೇಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಪ್ಲೇಸ್ ಅಂದ್ರೆ ನಾಟಕ. ವಿಚ್ ಪ್ಲೇಸ್ ಇಸ್ ನೈಸ್ ಟು ಸಿ. ಯಾವ ಒಂದು ಜಾಗ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ನೋಡ್ರಿ, ಹೌದಾ? ಒಂದೇ ಪ್ರೊನೌನ್ಸಿಯೇಷನ್ ಇದ್ರೆ ಮೀನಿಂಗ್ ಮಾತ್ರ ಡಿಫ್ರೆಂಟ್. ಇನ್ನು V3, fill in the blanks with the suitable phrasal verbs or idioms choosing from the one given brackets ಅಂತ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಮೇಕಪ್, ಪುಟ್ ಅಪ್ ವಿತ್, ಗಿವ್ ಅಪ್, ಪುಟ್ ಆನ್, ಫಿಶ್ ಔಟ್ ಆಫ್ ದ ವಾಟರ್, ಮೇಕ್ ಔಟ್, ಬ್ರೇಕ್ ಡೌನ್ ಅಂತ ಕೇಳಿದ್ದಾರೆ. ಹಂಗಾದ್ರೆ ಮೊದಲನೇದು ಏನಪ್ಪಾ ಅಂದ್ರೆ, we usually put on cotton clothes during summer. One day a villager came to me and asked me to read a letter. I tried my best but could not make out what the person had written. Great people are persons, have an ocean of patience. They have learned to put up with difficulties. Raju's health used to break down now and then, so he had to give up the highly paid position of accountant in an office. At first, he felt like a at first he felt like a give up out of water. People should make up their mind to fight against corruption. Okay. ಯಾವುದ್ರಲ್ಲಿ ಏನೇನು ತುಂಬಬೇಕು ತುಂಬತಾನೆ ಹೇಳ್ತಾ ಬಂದಿದ್ದೀನಿ. ಇನ್ V4, ಮೇಕ್ ಅ ಕಂಪೌಂಡ್ ವರ್ಡ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ಕಾಲಮ್ A and B as the same in meaningful sentences of your own. Okay. Then ನೋಡ್ರಿ, ಏನಪ್ಪ ಅಂದ್ರೆ ಬಾಯ್ಸ್ ಏನಪ್ಪಾ ಅಂದ್ರೆ ಬಾಯ್ಸ್ ವುಡ್ ಆಗ್ತದ. ಟೈಮ್ ಡಿ ಆಗ್ತದೆ. ಟೈಮ್ ಟೇಬಲ್. ದೆನ್ ನೆಕ್ಸ್ಟ್ ಒನ್, ಫಸ್ಟ್ ಏನಾಗ್ತದಪ್ಪ ಅಂದ್ರೆ ಕ್ಲಾಸ್ ಆಗ್ತದೆ, ಫಸ್ಟ್ ಕ್ಲಾಸ್. ರೋಡ್ ಮ್ಯಾಪ್ ಆಗ್ತದ. ನೋಡ್ರಿ, ಇದು ಇನ್ನು ಬಾಯ್ಸ್ ಏನಿದೆ ಅದು ವುಡ್ ಮ್ಯಾಚ್ ಆಗ್ತದೆ. ಬಾಯ್ವುಡ್. ಟೈಮ್ ಟೇಬಲ್, ಫಸ್ಟ್ ಕ್ಲಾಸ್ ಮ್ಯಾಚ್ ಆಗ್ತಾ ಇದೆ. ಸ್ಪೀಡ್ ಪೋಸ್ಟ್ ಮ್ಯಾಚ್ ಆಗ್ತದೆ. ಕ್ಲಾಸ್ ಮೇಟ್ ಮ್ಯಾಚ್ ಆಗ್ತದೆ. ಫಾಸ್ಟ್ ಒಂದೇನಪ್ಪ ಅಂದ್ರೆ ಹಂಗೆ ಬ್ಲಾಂಕ್ ಆಗಿ ಉಳಿದಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. V5, which words or phrases in the text mean more or less the same as the following? Paragraph numbers are given in brackets. Boyhood P1, early days. Uncomfortable P3, fish out of water. Chance P3, opportunity. Happily P5,
Okay, gladly, not remember, P6, forget. Then morning food, P6, breakfast. Money permitted to be drawn for the expenses, P7. Exchange the burnt notes for a new sympathy, P7 admitted. P7 admitted. The next example, a popular poem, an unpopular poem, an interesting story, an uninteresting story, a fortunate thing, an unfortunate thing, a correct answer, an incorrect answer, pure heart, a impure heart, a happy day, a unhappy day, a honest person, a dishonest person. Okay, V7 ಏನಪ್ಪಾ ಅಂದ್ರೆ fill in the blanks with the noun forms of the underlined words ಅಂತ ಕೇಳಿದ್ದಾರೆ. The teacher dictates notes. ಹೌದಾ? ಹಾಗಾದ್ರೆ ಏನಪ್ಪಾ ಅಂದ್ರೆ fill in the blanks with the noun forms of the underlined words. ಹಾಗಾದ್ರೆ teacher gave us dictation. Admit Suresh to 8th standard. Okay, answer. Let Suresh get admitted to 8th standard. Then literatures should educate the villagers. Literature should give education to the villagers. Then appoint him, give him an appointment. Have you decided where to go? Have you taken the decision where to go? We ate, fill in the blanks. We ate, fill in the blanks with appropriate forms of the words given in bracket. Please give your dash in bracket. They give an accept within a week. The speaker accepted the dash resign of the legislator. Okay. Hangare, please give me your acceptance within a week. Hangare answers notary. Please give your bracket acceptance ಕೊಟ್ಟಿದ್ರು acceptance within a week. The speaker accepted. The speaker accepted the dash resignation of the legislator. We should not have too much attach ಅಂತ ಕೊಟ್ಟಿದ್ದಾರೆ bracket ಅಲ್ಲಿ attachment to anything. Then next, the dash discover of the sea route to India was made Vasco da Gama. Okay, discovery. The discovery of the sea route to India was made by Vasco da Gama. The teacher admired the dash honesty ಇದೆ ಹಂಗಾರೆ honesty ಆಗ್ತದೆ. The teacher admired the honesty of Manjula. Have a dash science outlook. Okay, have a scientific outlook. Science ಇದ್ದದ್ದು scientific ಆಗ್ತದೆ. Please don't cause. Please don't cause. Please don't cause inconvenient to travelers ಅಂತ ಇದೆ. ಹಂಗಾದ್ರೆ please don't cause inconvenience to travelers. Make a meaning ಅಂತ ಕೊಟ್ಟಿದ್ದಾರೆ meaningful sentences. Why are you afraid of the examine ಅಂತ ಕೊಟ್ಟಿದ್ದಾರೆ examination ಆಗ್ತದೆ ಅದು. ಹೌದಾ? Why are you afraid of the examination? Chemistry is an interest ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಆಗ್ತದೆ. ಹೌದಾ? ಹಂಗಾದ್ರೆ ಯಾವ ರೀತಿಯಾಗಿ ಕನ್ವರ್ಟ್ ಆಗ್ತಾವ ಅನ್ನೋದನ್ನ ನೋಡಿದ್ವಿ. ಲಿಸನ್ ಅಂಡ್ ಸ್ಪೀಕ್ ಅಂತ ಓವಲ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಇದು ಫಾನೆಟಿಕ್ಸ್ ರಿಲೇಟೆಡ್. ಓಕೆ, ಇ ಎ ಮತ್ತು ಎ ಯಾವ ರೀತಿಯಾಗಿ ಸೌಂಡ್ ಆಗ್ತಾವ? ಓವಲ್ಸ್ ಇ, ಓವಲ್ಸ್ ಎ. ಹೌದಾ? ಬೆಡ್, ಸೆಟ್, ಮೆಟ್, ಪೆನ್, ಸೇಡ್. ಓವಲ್ಸ್ ಇ ಪ್ರೊನೌನ್ಸ್ ಆಗೋ, ಓವಲ್ಸ್ ಎ ಪ್ರೊನೌನ್ಸ್ ಆಗೋ ಬ್ಯಾಟ್, ಸ್ಯಾಡ್, ಸ್ಯಾಟ್, ಮ್ಯಾಟ್, ಪೆನ್. Okay, then flee, sleep, speed, mean, dream, please, see, free. ಐ ಪ್ರೊನೌನ್ಸ್ ಆಗುವಂಥ ವರ್ಡ್ಸು. ಆಮೇಲೆ ಏನಪ್ಪ ಅಂದರೆ ಸ್ಪಿನ್, ಟ್ರಿಮ್, ಹೈಡ್, ಸ್ಪ್ಲಿಟ್, ಮಿಂಟ್, ಕ್ಲಿಕ್. ಇವು ಏನಪ್ಪ ಅಂದರೆ ಇವು ಐ ಪ್ರೊನೌನ್ಸ್ ಆದ್ರೆ ಸ್ವಲ್ಪ ಡಿಫ್ರೆಂಟ್ಲಿ ಆಗ್ತಾವ. ಇನ್ ಎ ಪ್ರೊನೌನ್ಸ್ ಆಗೋದು ಕ್ಯಾಚ್, ಫ್ಯಾನ್, ಸ್ಪ್ಯಾನ್, ಸ್ಪ್ಯಾನ್, ಮ್ಯಾಡ್, ಸ್ಕ್ರಾಚ್. ಆಮೇಲೆ ಇ ಡ್ರೆಂಚ್, ಟೆನ್ಸ್, ಫ್ರೆಶ್, ಡೆನ್, ಸ್ಕೇ. ಇನ್ ಸ್ಪೋಕನ್ ಇಂಗ್ಲಿಷ್ ಆಕ್ಟಿವಿಟೀಸ್ ಇದಾವ, ಒಂದ್ಸಲ ರೀಡ್ ಮಾಡ್ರಿ. ಹೌದಾ? ಆಮೇಲೆ
Tamilians are over 50% in the northernmost part of Sri Lanka. True or false ಅಂತ ಕೇಳಿದಾರೆ. It's a true. In Batticaloa, the Tamilians are less than 50%. False ಅಂತ ಕೊಟ್ಟಿದ್ದಾರೆ. The east coast of Sri Lanka has more Tamilians than its west coast. True. ಆಮೇಲೆ more than 50%. More than 50% of the people in Colombo are Tamilians. False. Only Sinhalese live in Jaffna. False. The central part of Sri Lanka is dense with Tamilians. False. Kandy does not have any sea coast. True. Okay, then grammar part idu. Use walk or walks in a sentence beginning with the following subject. My father walks in the evening. You are walking slowly. Okay. Then John walks with his dog. Children are lazy to walk. Your sister is punctual to walk. 20 boys are participating in the competition of brisk walk. His brother walks with his friend. Task 2. Match the words using appropriate form of verbs. Frame sentence. One example given below. Then see, a ship sails on the water. The doctor treats the patient. A dog chases a cat. Birds fly in the sky. Vendors sell these things on the streets. Children like sweets. A carpenter makes tools from wood. Water flows downwards. Our school beginning at 9 o'clock in the morning. Uh, the goalkeeper stops the ball. The present continuous or the present progressive form. Task 3. Look at the pictures. Write what they are doing according to picture. A mother is lighting the lamp. A farmer is carrying a bundle. A girl is eating a fruit. A student is reading a book. A boy is running in the field. Okay, based on the picture, write this sentence. Then writing, framing sentences. Task 1. Frame appropriate phrases with the words from the table given below. Also build a context or sentence using a phrase. Okay, then A. Faith. In B column 2 they given option C. Okay, faith in science. Okay, faith in science. See here, it's a faith. Here in here science. Second one, Ravi has faith in science. Ravi has faith in science, so he believed to conduct experiments in science. Then sympathy for the poor. Sympathy for the poor. Okay, this sentence will come here. Then phrase sympathy for the poor. If we show sympathy for the poor, this will help to build a harmony in society. Okay, then next one, phrase interest in dancing. A. Interest. B. In. C. Dancing. Interest in dancing. Girls are interested to learn dancing. They are able to give a nice programs. Passion for science. Passion for science. A. Passion. B. For. And C. Science. So scientists have a passion for science, so they can work hard in research centers. Task to rearrange the words into meaningful sentences. They learn a little from every incident. Okay. I learn a little from every incident. Answers only they given here. The bigger of the two was sturdy youngster. There were no shoes and their feet were muddy. Mahatma Gandhiji adopted non-violence as his weapon. I thought on the subject deeply that evening. Okay. Then when was Sir C.V. Raman born? C.V. Raman was born on November 7, 1888. ಸಿ ವಿ ರಾಮಣ್ಣ ಅವರು ಯಾವಾಗ ಜನಿಸಿದ್ರು? ಸಿ ವಿ ರಾಮಣ್ಣ ಅವರು ನವೆಂಬರ್ 7, 1888ರಂದು ಜನಿಸಿದ್ರು. ವಾಟ್ ವಾಸ್ ಸಿ ವಿ ರಾಮನ್ಸ್ ಫಾದರ್? ಸಿ ವಿ ರಾಮನ್ ಅವರ ತಂದೆ ಏನಾಗಿದ್ರು? ಸಿ ವಿ ರಾಮನ್ಸ್ ಫಾದರ್ ಚಂದ್ರಶೇಖರ್ ಅಯ್ಯರ್ ವಾಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಎಟ್ ಹಿಂದೂ ಕಾಲೇಜ್ ವಿಶಾಖಪಟ್ಟಣಂ. ಸಿ ವಿ ರಾಮನ್ ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ಅವರು ಪ್ರಾಧ್ಯಾಪಕರಾಗಿದ್ರು. ಯಾವುದ್ರದ್ದು? ಭೌತಶಾಸ್ತ್ರದ, ಹಿಂದೂ ಕಾಲೇಜ್ ವಿಶಾಖಪಟ್ಟಣಂದಲ್ಲಿ. ವಿಚ್ ಸಬ್ಜೆಕ್ಟ್ ಡಿಡ್ ಹಿ ಚೂಸ್ ಟು ಸ್ಟಡಿ ಫಾರ್
his BA and MA. ಯಾವ ಒಂದು ವಿಷಯಗಳನ್ನ ಆರಿಸ್ಕೊಂಡ್ರು BA ಮತ್ತು MA ಯನ್ನ ಅಧ್ಯಯನ ಮಾಡಲಿಕ್ಕೆ? ರಾಮನ್ ಚೂಸ್ ಫಿಸಿಕ್ಸ್ ಆಸ್ ಹಿಸ್ ಸ್ಪೆಷಲ್ ಸಬ್ಜೆಕ್ಟ್ ಫಾರ್ BA and MA ಡಿಗ್ರೀಸ್. ಹೌದಾ, ಭೌತಶಾಸ್ತ್ರವನ್ನ ವಿಶೇಷ ವಿಷಯವಾಗಿ ತೆಗೆದುಕೊಂಡ್ರು ಎಲ್ಲಿ? BA ಮತ್ತು MAಗಳಲ್ಲಿ. ವಿಚ್ ಸಬ್ಜೆಕ್ಟ್ಸ್ ಡಿಡ್ ರಾಮನ್ ಸ್ಟಡಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್? ಯಾವ ಒಂದು ವಿಷಯಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿ ಓದಿದ್ರು? ರಾಮನ್ ಸ್ಟಡಿಡ್ ಹಿಸ್ಟ್ರಿ ಅಂಡ್ ಎಕನಾಮಿಕ್ಸ್. ರಾಮನ್ ಅವರು ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು. ವೆನ್ ಡಿಡ್ ಹಿ ಬಿಕಮ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಫಾರ್ ದ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾ? ಯಾವಾಗ ರಾಮನ್ ಅವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಕಲ್ಕತ್ತಾದಲ್ಲಿ ಆಯ್ಕೆಯಾದ್ರು? ರಾಮನ್ ಬಿಕಮ್ ಅ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಫಾರ್ ದ ಪೋಸ್ಟ್ಸ್ ಅಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾ 1991ರಲ್ಲಿ. ವಾಟ್ ಮೇಡ್ ಹಿಮ್ ಟೇಕ್ ಅಪ್ ರಿಸರ್ಚ್ ಆನ್ ದ ಸ್ಕ್ಯಾಟರಿಂಗ್ ಆಫ್ ಲೈಟ್? ಯಾವ ಒಂದು ವಿಷಯ ಬೆಳಕಿನ ಚದುರಿಕೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅವರನ್ನು ಪ್ರೋತ್ಸಾಹಿಸಿತು? ಆನ್ ಹಿಸ್ ವಾಯೇಜ್ ಟು ಯುರೋಪ್ ರಾಮನ್ saw the blue water of the Mediterranean Sea. This made him to take up research on the scattering of light in liquids. ಯಾವಾಗ ಅವರು ಯುರೋಪಕ್ಕೆ ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿಯ ಸಮುದ್ರಗಳು ನೀಲಿಯ ಕಾಣಿಸಿತು. ಆ ನೀಲಿಯಾಗಿ ಕಾಣಿಸುವಂತ ಸಮುದ್ರಗಳು ಮೆಡಿಟೇರಿಯನ್ ಸಿ ಏನಿತ್ತಲ್ಲ, ಇದು ಏನ್ ಮಾಡ್ತದೆ ಅಂದ್ರೆ ಅವರಿಗೆ ಸಂಶೋಧನೆಯನ್ನ ಮಾಡ್ಲಿಕ್ಕೆ, ಏನು ಬೆಳಕಿನ ಚದುರಿಕೆಯ ಮೇಲೆ ಸಂಶೋಧನೆಗಳನ್ನು ಮಾಡ್ಲಿಕ್ಕೆ ಎಲ್ಲಿ ದ್ರವಗಳಲ್ಲಿ ಪ್ರೋತ್ಸಾಹವನ್ನು ನೀಡ್ತು. ವಾಟ್ ಈಸ್ ರಾಮನ್ಸ್ ಡಿಸ್ಕವರಿ ನೋನ್ ಆಸ್? ರಾಮನ್ಸ್ ಡಿಸ್ಕವರಿ ಇಸ್ ನೋನ್ ಆಸ್ ದ ರಾಮನ್ ಎಫೆಕ್ಟ್. ರಾಮನ್ ಅವರ ಸಂಶೋಧನೆಯನ್ನ ರಾಮನ್ ಪರಿಣಾಮ ಅಂತ ಕರಿತೀವಿ. ವೈ ಡಿಡ್ ರಾಮನ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಹೂ ಹ್ಯಾಡ್ ಫೇಲ್ಡ್ ದ ಟೆಸ್ಟ್? ವೈ ಡಿಡ್ ರಾಮನ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಹೂ ಹ್ಯಾಡ್ ಫೇಲ್ಡ್ ದ ಟೆಸ್ಟ್? ಯಾಕೆ ರಾಮನ್ ಅವರು ಒಬ್ಬ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಯನ್ನ ಅವನು ಟೆಸ್ಟ್ ನಲ್ಲಿ ಫೇಲ್ ಆಗಿದ್ರು ತೆಗೆದುಕೊಂಡ್ರು? ಕ್ಯಾಂಡಿಡೇಟ್ ಕೇಮ್ ಫಾರ್ ಅಡ್ಮಿಷನ್ ಟು ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಒಬ್ಬ ವಿದ್ಯಾರ್ಥಿ ಅಂತ ಅಂದ್ರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ವಿದ್ಯಾರ್ಜನೆಗೋಸ್ಕರ ಬಂದಿರ್ತಾನ. ಹಿ ಅಪಿಯರ್ಡ್ ಫಾರ್ ದ ಎಂಟ್ರೆನ್ಸ್ ಟೆಸ್ಟ್ ಬಟ್ ಫೇಲ್ಡ್. ಅವನೇನಪ್ಪಾ ಅಂದ್ರೆ ಪ್ರವೇಶ ಪರೀಕ್ಷೆ ಕೂತಿರ್ತಾನ, ಆದ್ರೆ ಫೇಲ್ ಆಗಿರ್ತಾನ. ದ ಆಫೀಸ್ ಗೇವ್ ಹಿಮ್ ಎಕ್ಸೆಸ್ ಟ್ರಾವೆಲಿಂಗ್ ಅಲೌನ್ಸ್ ಬೈ ಮಿಸ್ಟೇಕ್. ಏನಪ್ಪಾ ಅಂದ್ರೆ ಆಡಳಿತ ಸಿಬ್ಬಂದಿಯವರು ಅವನಿಗೆ ಹೋಗಿ ಬರ್ಲಿಕ್ಕೆ ಹೆಚ್ಚು ದುಡ್ಡನ್ನು ಕೊಟ್ಟಿರ್ತಾರೆ. ಎಕ್ಸೆಸ್ ಟ್ರಾವೆಲಿಂಗ್ ಅಲೌನ್ಸ್, ಹೌದಾ, ಹೋಗಿ ಬರ್ಲಿಕ್ಕೆ ಏನು ವಾಹನದ ಖರ್ಚು ಅಂತ ಕರಿತೀವಲ್ಲ ಅದನ್ನ ಕೊಟ್ಟಿರ್ತಾರೆ. ದ ಕ್ಯಾಂಡಿಡೇಟ್ ಕೇಮ್ ಬ್ಯಾಕ್ ಟು ದ ಆಫೀಸ್ ಅಂಡ್ ರಿಟರ್ನ್ಡ್ ಎಕ್ಸೆಸ್ ಮನಿ ಪೇಡ್ ಟು ಹಿಮ್. ಆದ್ರೆ ಅವನೇನ್ ದುಡ್ಡನ್ನು ತೆಗೆದುಕೊಂಡಿರ್ತಾನಲ್ಲ ಅವನು ಮತ್ತೆ ಆಫೀಸ್ಗೆ ಬಂದು ಹೆಚ್ಚು ಕೊಟ್ಟಂತಹ ದುಡ್ಡನ್ನ ವಾಪಸ್ ಕೊಡ್ತಾನೆ. ಹೌದಾ, ರಾಮನ್ ಕೇಮ್ ಟು ನೋ ಆಫ್ ದಿಸ್. ರಾಮನ್ ಅವ್ರಿಗೆ ಇದೇನಾಗ್ತದೆ ಅಂದ್ರೆ ಗೊತ್ತಾಗ್ತದೆ. ಹಿ ವಾಸ್ ಇಂಪ್ರೆಸ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಹಾನೆಸ್ಟಿ ಅಂಡ್ ಗೇವ್ ಹಿಮ್ ಅಡ್ಮಿಷನ್. ಏನಪ್ಪಾ ಅಂದ್ರೆ ಅವನಲ್ಲಿರುವಂತಹ ವಿಧೇಯತೆಯನ್ನು ನೋಡಿ ರಾಮನ್ ಅವರು ಅವನಿಗೆ ಅಡ್ಮಿಷನ್ ಕೊಡ್ತಾರೆ. ದ ಕ್ಯಾಂಡಿಡೇಟ್ ವಾಸ್ ಸರ್ಪ್ರೈಸ್ ಟು ನೋ ದಟ್ ಹಿ ಹ್ಯಾಡ್ ಗಾಟ್ ಅ ಸೀಟ್ ಇನ್ ಸ್ಪೈಟ್ ಆಫ್ ಫೇಲಿಂಗ್ ಇನ್ ದ ಟೆಸ್ಟ್. ಏನಪ್ಪಾ ಅಂದ್ರೆ ಟೆಸ್ಟ್ ಅಲ್ಲಿ ಅವ್ನು ಫೇಲ್ ಆಗಿದ್ರು ಅವ್ನು ಸೀಟ್ ಸಿಕ್ಕಿದೆ ಅಂತ ತಿಳ್ಕೊಂಡು ಅವನು ಆಶ್ಚರ್ಯ ಪಡ್ತಾನೆ. ರಾಮನ್ ಟೋಲ್ಡ್ ಹಿಮ್ ದಟ್ ಹಿ ಹ್ಯಾಡ್ ಅಡ್ಮಿಟೆಡ್ ಹಿಮ್ ಟು ದ ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್. ರಾಮನ್ ಅವರು ಅವ್ನ ಯಾಕೆ ತೆಗೆದುಕೊಂಡಿರ್ತಾರಪ್ಪ ಅಂದ್ರೆ ಅವನ ನಡತೆಯನ್ನು ನೋಡಿ. ರಾಮನ್ ಸೇಡ್ ದಟ್ ಹಿ ವುಡ್ ಟೀಚ್ ಹಿಮ್ ಫಿಸಿಕ್ಸ್ as he was not good at physics. ರಾಮನ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಾನು ಇವನು ಭೌತಶಾಸ್ತ್ರವನ್ನು ಕಲಿಸ್ತೀನಿ, ಅವನು ಭೌತಶಾಸ್ತ್ರದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಆಗಿರದೆ ಇದ್ರು. ಹೌ ಡಿಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಹಾನರ್ ಹಿಮ್? ಹೌದಾ, ಯಾವ ರೀತಿಯಾಗಿ ಭಾರತ ಸರ್ಕಾರ ಅವರನ್ನ ಏನಪ್ಪಾ ಅಂದ್ರೆ ಗೌರವಿಸ್ತದ? ದ ಗವರ್ನಮೆಂಟ್ ಇಂಡಿಯಾ ಹಾನರ್ಡ್ ಹಿಮ್ ವಿತ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ ಇನ್ 1954. ಭಾರತ ಸರ್ಕಾರ ಭಾರತದಲ್ಲಿ ಕೊಡುವಂತ ಉಚ್ಚ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ 1954ರಲ್ಲಿ ಅವರಿಗೆ ನೀಡ್ತದೆ. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವ. 4 alternatives are given for each of the following questions. Incomplete statement. Okay, choose the most appropriate one ಅಂತ ಕೇಳಿದ್ದಾರೆ. For his work on scattering of light and Raman effect, C.V. Raman was awarded the Knighthood, Nobel Prize, Bharata Ratna, International Lenin Prize. Then it's right answer option B, Nobel Prize. Okay, then second one, Raman Institute was the brainchild of Parvati Ammal, Chandrasekhar Iyer, C.V. Raman, Rabindranath Tagore. Its answer option C, C.V. Raman. Question number 3. After his MA, Raman wanted to go USA, Calcutta, Madras, United Kingdom. Okay, then its answer United Kingdom. Raman felt like a fish out of water in his new post. The above idiom means, okay, the above idiom means he was unhappy with his new post. Fifth one question. Raman resigned the post of director of Indian Institute of Science because,
He was appointed professor at Calcutta University. He became the director of Raman Research Institute. He took up research on the Mediterranean Sea. He was appointed Special Accountant General for the Post and Telegraphs. Then its right answer. He became the director of Raman Research Institute. Question number 6. Raman admitted the candidate to the Raman Research Institute through he had not done well in the test because the candidate did not ask for a traveling allowance. There was no student in the institute. Raman liked the candidate's honesty. Raman wanted to teach him physics. Then its right answer option C. Raman liked the candidate's honesty. Then question number 7. C.V. Raman became Sir C.V. Raman after he was awarded the Bharat Ratna, awarded the International Lenin Prize, conferred the doctorate by a number of universities, knighted by King George V. Then its right answer, knighted by King George V. He got the designation Sir. The next one, Sir C.V. Raman was a great scientist. He won the Nobel Prize for his work on the scattering of light and his discovery of the effect of light rays, Raman effect. The God gifted him 25 acres of land to carry out further research work. Raman Institute was the dream child of Sir C.V. Raman. He was born on November 7th, 1888 in Tirchi. His parents were Chandrasekhar Iyer and Parvati Ambal. His father was professor of physics at Hindu College, Visakhapatnam. Raman studied there. He was very much interested in science from his childhood days. He had made the model dynamo in his early childhood. He borrowed science book from college students and read them. He showed great interest in science. He used to fall sick now and then. He got a first class in a matriculation examination at the age of 12. He joined a presidency college and his relative wanted to him give up science and take history and economics as his special subjects for BA, but Raman took physics and secured first rank and a number of prizes in BA. He passed MA Physics in January 1907. After MA, he wanted to go UK for his higher studies in science because of his health. This was the greatest disappointment in his life. He got the first place in competitive examination and he was appointed deputy accountant general in 1907 at Calcutta. All his relatives felt happy, but Raman felt like a fish out of water in his new post. He still had hopes and waiting for an opportunity to become a scientist. Even though he was deputy account general, he mixed with scientists and took interest in science. Once he saw a banner of science, he got off the moving train and went to meet the scientist. Once he heard an institution had bought a piece of modern scientific apparatus, he hurriedly went to have a look at it. In 1911, he was appointed as a accountant general for the post and telegraphs in Calcutta. When he was offered the post of a professor at Calcutta University, he jumped at this offer and accepted gladly. After 15 years of service, he became the director of the Indian Institute of Science in Bangalore. The Raman Research Institute was started in 1904. Sorry, 19, 1948. Then he was a great scientist. He would forgot all about food, rest while he was at work. His wife had often to tell him that his breakfast or coffee was getting cold. He saw the wonderful blue of the Mediterranean Sea. This led him to work on the laws of light scattering in liquids and discovered the Raman effect. For this, he got the Nobel Prize in 1930. Raman was a kind man. When he was working as a deputy accountant general, he helped to exchange a burnt 100 rupees note of a villager to a new one. Once Raman admitted candidate to Raman Research Institute, though he failed in the test because of his honesty. Raman got a number of honors and medals. In 1929, he was knighted by
King George V and become a Sir C.V. Raman. Number of universities honored him with doctorates. The government of India awarded him with the Bharat Ratna in 1954. The Soviet Union honored him the National Lenin Prize. Raman died on 21st November 1970 at the age of 82. India lost its great son and the world a great scientist. Okay, then they given summary in Kannada. ಸರ್ ಸಿ ವಿ ರಾಮನ್ ಅವರು 7ನೇ ತಾರೀಕು ನವೆಂಬರ್ 1988ರಲ್ಲಿ ತಿರುಚಿಯಲ್ಲಿ ಜನಿಸಿದರು. ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ಮತ್ತು ತಾಯಿ ಪಾರ್ವತಿ ಅಮ್ಮಳ್. ಅವರ ತಂದೆ ವಿಶಾಖಪಟ್ಟಣ ಹಿಂದೂ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರೊಫೆಸರ್ ಆಗಿದ್ರು. ರಾಮನ್ ರವರು ಹಿಂದೂ ಕಾಲೇಜಿನ ಪ್ರೌಢಶಾಲೆಯಲ್ಲಿ ಓದಿದ್ರು. ಚಿಕ್ಕಂದಿನಿಂದಲೂ ವಿಜ್ಞಾನ ಎಂದರೆ ಅತೀವವಾದ ಆಸಕ್ತಿ. ಬಾಲ್ಯದಲ್ಲಿಯೇ ಮಾದರಿ ಡೈನಮೋ ಮಾಡಿದ್ರು. ಕಾಲೇಜ್ ವಿದ್ಯಾರ್ಥಿಗಳಿಂದ ವಿಜ್ಞಾನದ ಪುಸ್ತಕಗಳನ್ನು ಎರವಲು ಪಡೆದು ಓದುತ್ತಿದ್ದರು. ವಿಜ್ಞಾನವೆಂದರೆ ಅತಿಯಾದ ಆಸಕ್ತಿ. ಅವರ ಆರೋಗ್ಯ ಆಗಾಗ ಕೆಡುತ್ತಿದ್ದರಿಂದ ಶಾಲೆಗೆ ನಿಯಮಿತವಾಗಿ ಹೋಗಲು ಆಗುತ್ತಿರಲಿಲ್ಲ. ಅವರು ತಮ್ಮ 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಮೊದಲ ದರ್ಜೆಯಲ್ಲಿ ಪಾಸ್ ಆದರು. ನಂತರ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿದರು. ಅವರ ಸಂಬಂಧಿಗಳು ಅವರಿಗೆ ಆರೋಗ್ಯ ಸರಿ ಇರುತ್ತಿರಲಿಲ್ಲವಾದ್ದರಿಂದ ವಿಜ್ಞಾನವನ್ನು ಬಿಟ್ಟು ಚರಿತ್ರೆ ಹಾಗೂ ಅರ್ಥಶಾಸ್ತ್ರವನ್ನು ಓದಲು ಹೇಳಿದರು. ಆದರೆ ರಾಮನ್ ರವರು ಭೌತಶಾಸ್ತ್ರವನ್ನೇ ತೆಗೆದುಕೊಂಡು BA ನಲ್ಲಿ ಮೊದಲು ರ್ಯಾಂಕ್ ಅನ್ನ ಪಡೆದ್ರು. ನಂತರ 1907ರಲ್ಲಿ MA ಭೌತಶಾಸ್ತ್ರದಲ್ಲಿ ತೇರ್ಗಡೆಯಾದರು. MA ಪಾಸ್ ಆದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಅವರು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕಾಗಿತ್ತು. ಆದರೆ ಅವರ ಅನಾರೋಗ್ಯದಿಂದ ಅದು ಸಾಧ್ಯವಾಗಲಿಲ್ಲ. ಇದು ಅವರಿಗೆ ಅವರ ಜೀವನದಲ್ಲಿ ಅತಿ ದೊಡ್ಡ ನಿರಾಸೆಯನ್ನು ನೀಡಿತು. ಸಂಬಂಧಿಗಳ ಒತ್ತಾಯದ ಮೇರೆಗೆ ವಿಜ್ಞಾನದ ಓದನ್ನು ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ 1907ರಲ್ಲಿ ಕಲ್ಕತ್ತಾಕ್ಕಾಗಿ ನೇಮಿಸಲ್ಪಟ್ಟರು. ಇವರ ಸಂಬಂಧಿಗಳಿಗೆ ಬಹಳ ಸಂತೋಷವಾಯಿತು. ಆದರೆ ವಿಜ್ಞಾನವನ್ನು ಅತೀವವಾಗಿ ಪ್ರೀತಿಸುತ್ತಿದ್ದ ರಾಮನ್ಗೆ ನೀರಿನಿಂದ ತೆಗೆದ ಮೀನಿನಂತೆ ಚಡಪಡಿಕೆಯನ್ನು ಅನುಭವಿಸಿದ್ರು. ಆದರೂ ತಾವು ವಿಜ್ಞಾನಿಯಾಗುವ ಭರವಸೆಯನ್ನು ಕಳೆದುಕೊಳ್ಳದೆ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ತಾವು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ರು. ವಿಜ್ಞಾನಿಗಳ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ರು. ಹಾಗೆಯೇ ವಿಜ್ಞಾನದಲ್ಲೂ ಆಸಕ್ತಿ ಇತ್ತು. ಒಂದು ದಿನ ಒಂದು ವಿಜ್ಞಾನದ ಬೋರ್ಡ್ ಅನ್ನು ನೋಡಿ ಚಲಿಸುತ್ತಿರುವ ರೈಲಿನಿಂದ ಧುಮುಕಿ ವಿಜ್ಞಾನಿಗಳನ್ನ ಭೇಟಿ ಮಾಡಿದ್ರು. ಇನ್ನೊಮ್ಮೆ ಇವರು ರಂಗೂನ್ನಲ್ಲಿದ್ದಾಗ ಒಂದು ಸಂಸ್ಥೆಯವರು ಆಧುನಿಕ ವೈಜ್ಞಾನಿಕ ಉಪಕರಣವೊಂದನ್ನು ತಂದಿದ್ದಾರೆ ಎಂಬ ವಾರ್ತೆಯನ್ನು ಕೇಳಿ ತಕ್ಷಣವೇ ಅದನ್ನು ನೋಡಲು ಬಂದಿದ್ದರು. ಈ ರೀತಿ ಅವರಿಗೆ ವಿಜ್ಞಾನ ಎಂದರೆ ತುಂಬಾ ಇಷ್ಟ. 1911ರಲ್ಲಿ ರಾಮನ್ ರವರು ವಿಶೇಷ ಅಕೌಂಟೆಂಟ್ ಜನರಲ್ ಆಗಿ ಫಾರ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಕಲ್ಕತ್ತಾಕ್ಕೆ ನೇಮಿಸಿದರು. ಅದೇ ಸಮಯದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದವರು ಪ್ರೊಫೆಸರ್ ಸ್ಥಾನಕ್ಕಾಗಿ ಕರೆ ಕಳುಹಿಸಲು ಅತ್ಯಂತ ದೊಡ್ಡ ಪದವಿಯನ್ನು ಬಿಟ್ಟು ಪ್ರೊಫೆಸರ್ ಕೆಲಸಕ್ಕೆ ಸೇರಿದ್ರು. ಅಲ್ಲಿ 15 ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc 1948ರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಿ ಅದಕ್ಕೆ ನಿರ್ದೇಶಕರಾದರು. ತಮ್ಮ ಜೀವಿತದ ಕೊನೆಯವರೆಗೆ ಇಲ್ಲೇ ಕೆಲಸ ಮಾಡುತ್ತಿದ್ದರು. ರಾಮನ್ ರವರು ಬಹಳ ದೊಡ್ಡ ವಿಜ್ಞಾನಿ. ತಮ್ಮ ಜೀವನದುದ್ದಕ್ಕೂ ವಿಜ್ಞಾನಕ್ಕೆ ಅಂಟಿಕೊಂಡೇ ಇದ್ದರು. ವಿಜ್ಞಾನಕ್ಕಾಗಿ ತಮ್ಮ ಅತ್ಯುನ್ನತ ಮತ್ತು ಹೆಚ್ಚು ಸಂಬಳದ ಕೆಲಸವನ್ನು ತ್ಯಜಿಸಿದ್ರು. ಎಲ್ಲಾ ವಿಜ್ಞಾನಿಗಳಂತೆ ಇವರು ಸಹ ತಮ್ಮ ಕೆಲಸದಲ್ಲಿ ಮಗ್ನರಾಗಿ ಎಲ್ಲವನ್ನ ಮರೆಯುತ್ತಿದ್ದರು. ಇವರ ಹೆಂಡತಿ ಇವರ ತಿಂಡಿ ಮತ್ತು ಕಾಫಿ ತಣ್ಣಗಾಗುತ್ತಿದೆ ಎಂದು ಎಚ್ಚರಿಸಬೇಕಾಗುತ್ತಿತ್ತು. ಇವರು ಮೊದಲೊಮ್ಮೆ ಸಮುದ್ರ ಪ್ರಯಾಣ ಮಾಡುತ್ತಿದ್ದಾಗ ಮೆಡಿಟೇರಿಯನ್ ಸಮುದ್ರದ ನೀಲಿಯಿಂದ ಆಕರ್ಷಿತರಾಗಿದ್ದರು. ನಂತರ ಅವರ ಸಂಶೋಧನೆಗೆ ಇದು ಸಹಾಯಕವಾಯಿತು. ನಂತರ ಇವರು ಬೆಳಕು ದ್ರವ ನೀರಿನಲ್ಲಿ ಹೇಗೆ ಚದುರುತ್ತದೆ ಎಂಬುದನ್ನು ಕಂಡುಹಿಡಿದರು. ಇದೇ ರಾಮನ್ ಸಿದ್ಧಾಂತ ಎಂದು ಹೆಸರು ಪಡೆಯಿತು. ಇದಕ್ಕಾಗಿ ಇವರಿಗೆ ನೊಬೆಲ್ ಪಾರಿತೋಷಕ 1930ರಲ್ಲಿ ಬಂದಿತ್ತು. ರಾಮನ್ ತುಂಬಾ ಕರುಣಾಜನಕ ವ್ಯಕ್ತಿ. ಒಮ್ಮೆ ಒಬ್ಬ ಹಳ್ಳಿಯವನು ₹100 ಅದು ತುಂಬಾ ಸುಟ್ಟು ಹೋದ ಕಾರಣ ಕಷ್ಟಪಡುತ್ತಿದ್ದನ್ನು ಕಂಡು ಸುಟ್ಟ ನೋಟಿನ ಬದಲು ಹೊಸ ನೋಟನ್ನು ಕೊಟ್ಟು ಸಹಾಯ ಮಾಡಿದ್ರು. ಇನ್ನೊಮ್ಮೆ ಸಂದರ್ಶನಕ್ಕಾಗಿ ಬಂದ ಅಭ್ಯರ್ಥಿಯ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನ ಸಂದರ್ಶನದಲ್ಲಿ ಫೇಲ್ ಆಗಿದ್ರು. ತಮ್ಮ ಸಂಸ್ಥೆಗೆ ಸೇರಿಸಿಕೊಂಡ್ರು. ವಿಷಯದಲ್ಲಿ ಹಿಂದಿದ್ರು. ಪ್ರಾಮಾಣಿಕವಾಗಿ ಸೇರಿಸಿಕೊಂಡಿದ್ದೇನೆ. ನಿನ್ನ ಹಿಂದುಳಿದ ವಿಷಯವನ್ನು ನಾನು ಕಲಿಸುತ್ತೇನೆ ಎಂದರು. ಅವರ ಜೀವನದಲ್ಲಿ ಅನೇಕ ಗೌರವಗಳನ್ನು ಮತ್ತು ಮೆಡಲ್ಗಳನ್ನು ಪಡೆದಿದ್ದಾರೆ. 1925ರಲ್ಲಿ ಕಿಂಗ್ ಜಾರ್ಜ್ ರವರು ನೈಟ್ ಪದವಿಯನ್ನು ನೀಡಿದ್ರು. ಅಂದಿನಿಂದ ಸರ್ ಎಂಬ ಪದ ಅವರ ಹೆಸರಿನ ಜೊತೆ ಸೇರಿ ಸರ್ ಸಿ ವಿ ರಾಮನ್ ಆದರೂ. ಬೇಕಾದಷ್ಟು ವಿಶ್ವವಿದ್ಯಾಲಯದವರು ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ವಿಜ್ಞಾನ ಸಂಸ್ಥೆಗಳಿಗೆ ಸದಸ್ಯರಾಗಿದ್ದಾರೆ. 1954ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. 1957ರಲ್ಲಿ ಸೋವಿಯತ್ ಯೂನಿಯನ್ ಇವರಿಗೆ ಅಂತಾರಾಷ್ಟ್ರೀಯ ಲೆನಿನ್ ಪ್ರೈಸ್ ಅನ್ನು ಕೊಟ್ಟು ಗೌರವಿಸಿದ್ದಾರೆ. ರಾಮನ್ ಅವರು 21 ನವೆಂಬರ್ 1970ರಂದು ತಮ್ಮ 82ನೇ ವಯಸ್ಸಿನಲ್ಲಿ ನಿಧನರಾದರು. ಇದರಿಂದ ಭಾರತಕ್ಕೆ ಹೆಮ್ಮೆಯ ಪುತ್ರರೊಬ್ಬ ಅಗಲಿಕೆಯುಂಟಾದರೆ ಪ್ರಪಂಚವು ಒಬ್ಬ ದೊಡ್ಡ ವಿಜ್ಞಾನಿಯನ್ನ ಕಳೆದುಕೊಂಡಿತು. ಹೌದಾ? ಇಲ್ಲಿವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಚಾಪ್ಟರ್ ನಂಬರ್ 2 ಸರ್ ಸಿ.ವಿ. ರಾಮನ್ ಅವರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇನ್ನು ಚಾಪ್ಟರ್ ನಂಬರ್ 3 ಜಮೈಕನ್ ಫ್ರಾಗ್ಮೆಂಟ್ ಅನ್ನುವಂತಹ ಚಾಪ್ಟರ್ನ
ಕ್ವಶನ್ ಆನ್ಸರ್ಸ್ ಅನ್ನ, ಆಮೇಲೆ ಕನ್ನಡ ಅನುವಾದವನ್ನ ಆಮೇಲೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಆದಷ್ಟು 8ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.